ನಾವಿಂದು ಬಿತ್ತರಿಸುತ್ತಿರುವ ಕಾರ್ಯಕ್ರಮ ಆ 3 ದಿನಗಳು. ರಚನೆ ಹಾಗೂ ನಿರ್ಮಾಣ ಟಿ.ಎಸ್. ಪ್ರಸಾದ್ ಹಾಗೂ ಕೆ. ಶಾರದಾನಂಜಪ್ಪ. ಕೇಳಿ, ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಆ 3 ದಿನಗಳು. ನೋಡದಿರು, ಹತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಮಗು ಅತ್ರೂ ಚಂದ, ನಕ್ರೂ ಚಂದ. ತಾಯ್ತನದ ಸುಂದರ ಕನಸು ನನಸಾದಾಗ ಜೀವನವೇ ಸಾರ್ಥಕವಾಯಿತೆಂಬ ಭಾವ. ಮಡಿಲಲ್ಲಿ ಕಿಲಕಿಲನೆ ನಗುವ ಬಾಲೆಯ ಮೊಗವನ್ನು ನೋಡಿದರೆ ಎಂತಹ ನೋವು ಮರೆಯಾದೀತು. ನೋಡುತ್ತಿದ್ದಂತೆ ಮಗುವಿನ ಮೊದಲ ಹುಟ್ಟಿದ ಹಬ್ಬದ ಸಂಭ್ರಮ. ತೊದಲು ನುಡಿಯ ಸವಿಯನ್ನ ಅಪ್ಪ ಅಮ್ಮಂದರು ಕೂಡಿಯೇ ಸವಿಬೇಕು. ನಿದ್ದೆಯಲ್ಲೂ ನಗುವ, ನಗುವಲ್ಲೂ ಅಳುವ ಈ ಪರಿಯ ಹೇಳಿಕೊಳ್ಳುವುದೇ ಒಂದು ಖುಷಿ. ಮಕ್ಕಳು ಆಟಕ್ಕೆ ತೊಡಗಿದ್ರೆಂದ್ರೆ ಊಟ ನಿದ್ದೆಯ ಪರಿವೆಯೇ ಇರೋದಿಲ್ಲ. ಆಟದ ಮುಂದೆ ಇವೆಲ್ಲವೂ ಗೌಣ. ಕಣ್ಣೆ ಮುಚ್ಚೆ ಗಾಡೆ ಮೂಡೆ ಮುತ್ತಿನ ಮೂಟೆ ಉರುವೆ ಹೋಯ್ತು ನಮ್ ಹಕ್ಕಿ ಬಿಟ್ಟೆ ಬಿಟ್ಟೆ ಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆದರೆ ನಾನು ಯಾವಾಗಮ್ಮ ಶಾಲೆಗೆ ಹೋಗೋದು ಅಂತ ಪದೇ ಪದೇ ಕೇಳುವ ಮಗುವಿನ ಪ್ರಶ್ನೆಗೆ ಉತ್ತರಿಸುವವರಾರು? ಶಾಲೆಯ ಜೀವನವೇ ಹಾಗೆ. ವರ್ಷಗಳು ಉರುಳಿದ್ದೇ ತಿಳಿಯೋದಿಲ್ಲ. 1, 2, 3 ಹೀಗೆ ವರ್ಷಗಳು ಕಳೆಯುತ್ತಲೇ ಇವೆ. ಚೋಟುದ್ದದ ಹುಡುಗಿ ಹೇಳಿದ ಮಾತೇ ಕೇಳೋಲ್ಲ. ಏನೋ ಪುಟ್ಟ ಹುಡುಗಿ ಮುಂದಕ್ಕೆ ಸರಿ ಹೋಗ್ತಾಳೆ ಅಂತ ಅಪ್ಪ ಅಮ್ಮಂದರು ಸಮಾಧಾನ ಮಾಡಿಕೊಂಡ್ರೆ, ಮಾವನ ಮಗಳು ದೊಡ್ಡಾಕಿಯಾದ ಸುದ್ದಿ ಬಂದಿತ್ತ, ಮಾವನ ಮಗಳು ದೊಡ್ಡಾಕಿಯಾದ ಸುದ್ದಿ ಬಂದಿತ್ತ, ಮಗಳು ದೊಡ್ಡವಳಾದ್ಲು. ಮಹಿಳೆಯರಲ್ಲಿ ವಿಶಿಷ್ಟವಾದ ಶಾರೀರಿಕ ಪ್ರಕ್ರಿಯೆ ಎಂದರೆ ಋತುಚಕ್ರ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಮುಟ್ಟಾಗುವುದು. ಪ್ರತಿ ತಿಂಗಳು ಗರ್ಭಕೋಶವು ಫಲಿತ ಅಂಡಾಣುವನ್ನು ಸ್ವೀಕರಿಸಲು ಸಿದ್ಧತೆ ಮಾಡಿಕೊಳ್ಳುತ್ತದೆ. ಗರ್ಭವು ಧರಿಸದಿದ್ದರೆ ಈ ಸಿದ್ಧತೆ ವ್ಯರ್ಥವಾಗಿ ಋತುಚಕ್ರದ ಕೊನೆಗೆ ಗರ್ಭಕೋಶದ ಮೇಲಿನ ಪದರ ಕಳಚಿ ಹೊರಬರುತ್ತದೆ. ಇದನ್ನೇ ನಾವು ಋತುಸ್ರಾವ ಎನ್ನುತ್ತೇವೆ. ಇನ್ನು ಸುಮ್ಮನೆ ಕೂರೋ ಹಾಗಿಲ್ಲ, ಹೆಚ್ಚಿನ ಜವಾಬ್ದಾರಿ ತಗೋಬೇಕು. ಈ ವಯಸ್ಸಿನ ಹೆಣ್ಮಕ್ಳಿಗೆ ಈ ಬಗ್ಗೆ ಏನಾದರೂ ಗೊತ್ತಿರುತ್ತಾ? ಅಷ್ಟೇನು ಗೊತ್ತಿರಲಿಲ್ಲ. ಸ್ವಲ್ಪ ಇದು ಮಾಡಿತ್ತು, ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ಳುವಾಗ ಗೊತ್ತಾಗ್ತಾಯಿತ್ತು. ಆದರೆ ಅದ್ರ ಬಗ್ಗೆ ಜಾಸ್ತಿ ಏನು ಇದಿರಲಿಲ್ಲ. ಮತ್ತು ಆದಮೇಲೆ ನನಗೆ ಸರಿ ಗೊತ್ತಾಯಿತು. ಸೀರಿಯಲ್ ನೋಡ್ತಿರುವಾಗ ಈ ರೀತಿ ಆಗ್ತಾರೆ ಅಂತೆಲ್ಲ ಇತ್ತು, ಆದರೆ ಫುಲ್ ಏನು ಗೊತ್ತಿರಲಿಲ್ಲ. ಆದಮೇಲೆ ಮಾತ್ರ ಗೊತ್ತಾಗಿತ್ತು ಈ ಥರ ಆಗುತ್ತೆ ಅಂತ ಏನೆಲ್ಲ ಹೇಳ್ತಾ ಇದ್ರು ಅಷ್ಟೇ. ಅದ್ರ ಮುಂದೆ ಏನು ಗೊತ್ತಿರಲಿಲ್ಲ, ಅದಾದಮೇಲೆ ಗೊತ್ತಾಗಿತ್ತು. ಭಯ ಆಗ್ತಾಯಿತ್ತು ಸ್ವಲ್ಪ. ನನ್ನ ತಾಯಿಗೆ ಫಸ್ಟ್ ಹೇಳಿರಲಿಲ್ಲ, ಆದರೆ ಆಮೇಲೆ ಇದಾಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಮತ್ತು ತಾಯಿಗೆ ಹೇಳಿದ್ಮೇಲೆ ಹೇಳಿದ್ರು, ಏನಿಲ್ಲ ಇದು ಏನು ಹೆದರಬೇಕಾಗಿಲ್ಲ, ಇದ್ರೆ ಸಾಕು, ಏನಾಗಲ್ಲ ಅಂತ ಹೇಳ್ತಾಯಿದ್ರು ತಾಯಿ. ಅದ್ರ ಹೆದರಿಕೆ ಆಗ್ತಾಯಿತ್ತು ಸ್ವಲ್ಪ ಅಷ್ಟೇ. ಈಗಿನ ಕಾಲದ ಹುಡುಗಿಯರು ಫ್ರೆಂಡ್ಸ್ ಜೊತೆ ಫ್ರೀಯಾಗಿ ಮಾತಾಡೋದ್ರಿಂದ, ಟಿ ವಿ ನೋಡೋದ್ರಿಂದ ಅಷ್ಟೋ ಇಷ್ಟೋ ತಿಳ್ಕೊಂಡಿರ್ತಾರೆ. ಆದರೆ ಇನ್ನು ಕೆಲವರಿಗೆ ಆ ಬಗ್ಗೆ ನಾನೇನು ಹೇಳೋದು, ನನಗೇನು ಗೊತ್ತಿಲ್ಲ. ಇಂಥ ಮಕ್ಕಳಿಗೆ ಯಾರು ತಿಳಿ ಹೇಳಬೇಕು?
ಸ್ಕೂಲ್ನಲ್ಲಿ ಟೀಚರ್, ಮನೆಯಲ್ಲಿ ಅಕ್ಕ ಅಮ್ಮ. ಗಂಡು ಮತ್ತು ಹೆಣ್ಮಕ್ಳು ಒಟ್ಟಾಗಿ ಇರೋದ್ರಿಂದ ನಮಗೆ ಒಂದು ಸರಿ ಹೇಳಲಿಕ್ಕೆ ಸ್ವಲ್ಪ ಇದಾಗುತ್ತೆ. ಆದರೆ ಮಕ್ಕಳು ಏನಾದರೂ ಬಂದರೆ ಆ ಥರ ನಾವು ಅವ್ರಿಗೆ ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀವಿ. ನಮ್ಮ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಕೆಲವು ಮಕ್ಕಳಂತೂ ನಮ್ಮ ಹತ್ರ ಬಂದೇ ಬರ್ತಾರೆ. ಆಗ ನಾವು ಅವ್ರಿಗೆ ಬಟ್ಟೆ ಎಲ್ಲ ರೆಡಿ ಮಾಡಿ ಆ ಥರ ಮಾಡಿ ಕೊಟ್ಟು ಕಳಿಸ್ತೀವಿ. ಮತ್ತು ನಾವು ಮಕ್ಕಳಿಗೆ ಹೇಳ್ತೀವಿ, ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ಥರ ಆದಾಗ ಅವ್ರಿಗೆ ಕಷ್ಟ ಆಗುತ್ತೆ, ಗೊತ್ತಿರೋದಿಲ್ಲ ಅವ್ರಿಗೆ, ಮನೆಗೆ ಹೋಗ್ಬಿಡ್ತಾರೆ. ನಮಗಾಗ ಪಾಠಕ್ಕೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀವಿ, ನೀವು ಮನೇಲಿ ಸ್ವಲ್ಪ ಆ ಟೈಮ್ನಲ್ಲಿ ಡೇಟ್ನೆಲ್ಲ ನೆನಪಿಟ್ಕೊಂಡು ಚೆನ್ನಾಗಿ ನೀವು 1-2 ದಿನ ಮುಂದೆನೇ ರೆಡಿಯಾಗಿ ಬರಬೇಕು ಅಂತೇಳಿ ಮಕ್ಕಳಿಗೆ ಹೇಳ್ತೀವಿ. ಅದರಿಂದ ಕೆಲವರೆಲ್ಲ ರೆಡಿಯಾಗಿ ಬರ್ತಾರೆ. ಆಗ ಮೊದಲಾಗುವಂಥ ಮಕ್ಕಳಿಗೆ ಸಾಧಾರಣ ಈಗ ಕೆಲವರು ತಂದೆ ತಾಯಿ ಹೇಳಿರ್ತಾರೆ. ಮೊದಲಾಗೋ ಮಕ್ಕಳಿಗೆ ಸಹ ನಾವು ಮತ್ತೆ ಆ ಟೈಮ್ನಲ್ಲಿ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಹತ್ರದಲ್ಲಿ ನಾವೇನಾದರೂ ಅವ್ರಿಗೆ ಪ್ರಿಪೇರ್ ಮಾಡಿ ಕಳಿಸ್ಕೊಟ್ಟು ಮತ್ತೆ ಹೇಳ್ತೀವಿ, ಎದುರ್ಕೊಳ್ಳೋದು ಏನು ಬೇಡ, ಅದು ಈ ಥರ ನಮ್ಮ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಅಂದರೆ ಸೈನ್ಸ್ನಲ್ಲೆಲ್ಲ ಪಾಠದಲ್ಲಿ ಬರುತ್ತಲ್ಲ ಮೇಡಮ್, ಸೈನ್ಸ್ ಟೀಚರ್ಸ್ ಅವ್ರಿಗೆ ಹೇಳಿರ್ತಾರೆ, ಸಾಧಾರಣ ಸೈನ್ಸ್ ಟೀಚರ್ಸ್ ಹೇಳಿರ್ತಾರೆ. ನಾನು ಆರ್ಟ್ಸ್ ಟೀಚರು, ಆದರೂ ನಾವು ಮಕ್ಕಳಿಗೆ ಪಾಪ ತುಂಬ ಕೆಲವು ಮಕ್ಕಳಿಗೆ ಏನು ಗೊತ್ತಿರಲ್ಲ. ಆಗ ನಾವು ಹೇಳಿ ಅವ್ರಿಗೆ ಆ ಥರ ಮುಂದೆ ಇದು ಮಾಡಿ ಬರಬೇಕು ಅಂತ. ಅಂದರೆ ಕೆಲವು ಮಕ್ಕಳು ಹೊಟ್ಟೆ ನೋವು ಅಂತೇಳಿ ಬರ್ತಾರೆ. ಆಗ ನಾವು ತುಂಬ ಹೊಟ್ಟೆ ನೋವು ಇದ್ದರೆ ನೀವು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ಕೊಡ್ತೀವಿ. ಕೆಲವರು ಈಗ ತಲೆನೋವು ಅಂತ ಮಲಗಿರ್ತಾರೆ ಕ್ಲಾಸ್ ಮಾಡಬೇಕಾದ್ರೆ, ಮತ್ತು ನಾವು ಅವ್ರಿಗೆ ಹೇಳ್ತೀವಿ, ನೀವು ಆ ಥರ ಟೆನ್ಷನ್ ತಗೊಳ್ಬಾರ್ದು, ಅದು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಆ ಟೈಮ್ನಲ್ಲಿ ನೀವು ಅದಕ್ಕೆ ಬೇಕಾದಂಥ ಒಂದು ಸ್ವಲ್ಪ ತಂಪಾದ ಆಹಾರವನ್ನು ನಾವು ತಗೊಳ್ಬೇಕು ಆ ಟೈಮ್ನಲ್ಲಿ. ಮತ್ತು ಸ್ವಲ್ಪ ಮನೇಲಿ ಹಿರಿಯವರಿದ್ದರೆ ಹೇಳ್ಕೊಡ್ತಾರಲ್ಲ, ಮತ್ತು ಕೆಲವ್ರಿಗೆ ಆ ಥರ ಇರೋದಿಲ್ಲ. ಆವಾಗ ನಾವು ಹೇಳ್ತೀವಿ, ನೀವು ಸ್ವಲ್ಪ ಜಾಗ್ರತೆಯಿಂದ ಬರಬೇಕು, ಎಲ್ಲ ರೆಡಿ ಮಾಡ್ಕೊಂಡು, ಹುಡುಗರು ಹುಡುಗಿರೋ ಸ್ಕೂಲ್ ತಾನೇ ಅಂತೆಲ್ಲ ಹೇಳ್ತೀವಿ. ಮತ್ತು ಅವ್ರಿಗೆ ಆ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ಕೆಲವರಿಗೆ ತುಂಬ ತಲೆನೋವೆಲ್ಲ ಬರ್ತದಂತೆ. ತಲೆನೋವು, ಕಿಬ್ಬೊಟ್ಟೆ ನೋವೆಲ್ಲ ಬರುವಾಗ ಅವರು ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಆ ಟೈಮ್ನಲ್ಲಿ ಮತ್ತೆ ನಾವು ಅದೇ, ನೀವು ಒಳ್ಳೆ ವೈದ್ಯರ ಹತ್ರನೇ ಹೋಗಿ ಇದು ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಪದೇ ಪದೇ ಆ ಥರ ಆಗ್ತಾಯಿದ್ರೆ ಅಧ್ಯಯನಕ್ಕೆ ತೊಂದರೆ ಆಗ್ತಾ ಇರ್ತದೆ. ಕೆಲವ್ರಿಗೆ ಒನ್ಸ್ ಇನ್ 15 ಡೇಸ್ಗೆಲ್ಲ ಆಗ್ತದೆ. ಆಗ ಅವ್ರಿಗೂ ಪ್ರಾಬ್ಲಮ್ ಆಗ್ತದಲ್ಲ, ಆಗ ನಾವು ಹೇಳ್ತೀವಿ, ನೀವು ಆ ಥರ ಎಲ್ಲ ಇದ್ದಾಗ ವೈದ್ಯರ ಹತ್ರ ಹೋಗಿ ಒಳ್ಳೆ ತಗೊಳ್ಬೇಕು ಅಂತ. ನಮ್ಮಲ್ಲಿ ಅಂದರೆ ಅಂಥ ಸಮಸ್ಯೆ ಒಂದು 7ನೇ ತರಗತಿಯಲ್ಲಿ ಕೆಲವು ಮಕ್ಕಳಲ್ಲಿ ನಾವು ಕಂಡಿದ್ದೀವಿ. ಅಂಥ ಮಕ್ಕಳನ್ನು ನಾವು ಕರೆದು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಹೀಗೆ ಅಂದರೆ ಅವರಿಗೆ ಗೊತ್ತೇ ಇರೋದಿಲ್ಲ ವಿಷಯ ಏನು ಅಂತ, ಮನೆಯಲ್ಲೂ ಹೇಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆ ಮಕ್ಕಳನ್ನು ಸಪ್ರೇಟಾಗಿ ಕರೆದು ಅವರಿಗೆ ಯಾವ ಥರ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಅವರಿಗೆ ಸಲಹೆಯನ್ನು ನೀಡಿದ್ದೇವೆ. ಅಳುವಂಥದ್ದು ಅಂದರೆ ಕೂತಲ್ಲಿಂದ ಹೇಳುವುದೇ ಇಲ್ಲ. ಇನ್ನು ಉಳಿದ ಮಕ್ಕಳು ಏನಾದರೂ ಹೇಳ್ಕೊಳ್ತಾರ ಅಂಥದ್ದೆಲ್ಲ ಒಂಥರ ನರ್ವಸ್ ಅಂತ ಹೇಳ್ಬೋದು ಅವರಿಗೆ. ಮತ್ತು ನಾವೇ ನೋಡಿ ಕೆಲವೊಮ್ಮೆ ಬೇರೆ ಮಕ್ಕಳು ಬಂದು ಹೇಳ್ತಾರೆ ಹೀಗೆ ಆಗಿದೆ ಅಂತ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಧೈರ್ಯ ಹೇಳಿ ಬೇರೆ ಮಕ್ಕಳ ಜೊತೆ ಮಾಡಿ ಮನೆಗೆ ಕಳಿಸಿಕೊಡೋದು, ಧೈರ್ಯವಾಗಿರಬೇಕು, ಇದು ಸಹಜ ಅಂತ ಅಂಥದ್ದನ್ನೆಲ್ಲ ನಾವು ಮಾಡಿ ಹೇಳಿಕೊಟ್ಟಂಥ ಸಂದರ್ಭಗಳು ಕೆಲವು ಬಂದಿದೆ. ಅಂದರೆ ಅಮ್ಮಂದಿರು ಅಥವಾ ಹಿರಿಯರು ಯಾರಿದ್ರು ಸಹ ಈಗಿನ ಇದರಲ್ಲಿ ಮಕ್ಕಳನ್ನು ಒಂಥರ ಗೆಳತಿಯರಂತೆ ಕಂಡು ಅದರ ಬಗ್ಗೆ ತಿಳುವಳಿಕೆ, ಅಂದರೆ ಸ್ವಲ್ಪ ಅಂದರೆ ಶಾರೀರಿಕ ಚೇಂಜಸ್ ಆಗುತ್ತೆ, ಅದ್ರ ಬಗ್ಗೆ ತಿಳಿಸುವುದು. ಮತ್ತು ಆಗ ಅವಳ ನಡವಳಿಕೆಯ ಬಗ್ಗೆ ಸಹ ನಾವು ತಿಳುವಳಿಕೆ ನೀಡುವುದು ತುಂಬ ಉತ್ತಮ ಅಂತ ಅನಿಸುತ್ತೆ. ಶಿಕ್ಷಕಿಯರ ಪಾತ್ರ ಸಹ ತುಂಬ ಮುಖ್ಯವಾದದ್ದು. ಅವರು ಸಹ ಈಗ ವಿದ್ಯಾರ್ಥಿನಿ ಅದಕ್ಕಿಂತ ನಮ್ಮ ಹತ್ರ ಕಳೆಯುವ ಸಮಯಕ್ಕಿಂತ ಸುಮಾರಾಗಿ ಅಲ್ಲೇ ಟೀಚರ್ಸ್ ಜೊತೆ ಕಳೀತಾರಲ್ಲ, ಅಂಥ ಸಂದರ್ಭದಲ್ಲಿ ತುಂಬ ಸಹಕಾರಿಯಾಗಿ ವರ್ತಿಸಬೇಕು ಅಂತ ನಡ್ಕೊಳ್ಬೇಕು ಅಂತ ಅನಿಸುತ್ತೆ. ಇದು ಇಂದಿನ ಪರಿಸ್ಥಿತಿಯಾದರೆ ಹಿಂದಿನ ಕಾಲದ ಕಥೆನೇ ಬೇರೆ. ಹಿಂದಿನ ಕಾಲದಲ್ಲಿ ತುಂಬ ಮಡಿ, ಅದು ಒಂದು ಹೆಣ್ಣು ಮೈನ ಎರಿಯೋದು ಅಂತಂದರೆ ಅದೇನೋ ತುಂಬ ಮೈಲಿಗೆ ಅಂತ ಅವಳನ್ನ ತುಂಬ ದೂರದಲ್ಲೇ ಕೂರಿಸ್ತಿದ್ರು. ಮನೆ ಒಳಗಡೆ ಅಂತ ಮೊದಲಿನ ಕಾಲದಲ್ಲಿ ಮನೆ ಒಳಗಡೆ ಕೂರಿಸ್ತಿರ್ಲಿಲ್ಲ, ಕಾಡಲ್ಲೆಲ್ಲ ಬಿಡ್ತಿದ್ರಂತೆ. ನಮ್ಮ ಅತ್ತೆ ಅವ್ರನ್ನೆಲ್ಲ ಕಾಡಲ್ಲೇ ಇರ್ತಿದ್ರಂತೆ. 3-4ನೇ ದಿವಸ ಮನೆ ಒಳಗೆ ಬರ್ತಾಯಿದ್ರಂತೆ ಸ್ನಾನ ಎಲ್ಲ ಮಾಡಿ. 4ನೇ ದಿವಸ ಬಂದ್ರೂ ಒಳಗಡೆ ಏನು ಮುಟ್ಟೋ ಹಾಗಿಲ್ಲ. 5ನೇ ದಿವಸ ಸ್ನಾನ ಮಾಡಿ ಆಮೇಲೆ ಒಳಗಡೆ ಪಾತ್ರೆ ಪದಾರ್ಥ ಇದೆಲ್ಲ ಮುಟ್ಟಿ ಅಡುಗೆ ಎಲ್ಲ ಮಾಡ್ಬೋದಿತ್ತಂತೆ. ಅಂದರೆ ಆದ ತಕ್ಷಣವೇ ಅವಳನ್ನ ಹೊರಗಡೆ ಕೂರಿಸ್ಬಿಡ್ತಿದ್ರು. 3 ದಿವಸ ಕಳೆದ ಮೇಲೆ ಸ್ನಾನ ಅವಳಿಗೆ. ಮೊದಲಿನ ದಿವಸನೂ ಸ್ನಾನ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಮೊದಲಿನ ಕಾಲದಲ್ಲೆಲ್ಲ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು, ಬಿಸಿ ಬಿಸಿ ನೀರು, ಸ್ವಲ್ಪ ಶಾಖದ ಸೊಪ್ಪುಗಳನ್ನೆಲ್ಲ ಬಿಸಿನೀರಿಗೆ ಹಾಕಿ ಸ್ನಾನ ಮಾಡಿಸ್ತಿದ್ರು. ಅವಳನ್ನು ಈ ಬಾಣಂತಿ ಅಂತಲೇ ಕನ್ಸಿಡರ್ ಮಾಡ್ತಾಯಿದ್ರು. ಹಿಡಿಗಳು ಮುಟ್ಟಿಸ್ತಿರ್ಲಿಲ್ಲ, ಸಗಣಿ ಮುಟ್ಟಿಸ್ತಿರ್ಲಿಲ್ಲ.
ಅವಳನ್ನ ಎಲ್ಲೂ ಹೊರಗಡೆನೂ ಕಳಿಸ್ತಾ ಇರಲಿಲ್ಲ, ಏನೋ ಸೋಂಕು ಎಂಕು ಅಂತೆಲ್ಲ ಆಗಬಹುದು ಅಂತ. ಹೊರಗಡೆ ಎಲ್ಲೋದ್ರೂ ಕೈಯಲ್ಲಿ ಒಂದು ಕಬ್ಬಿಣದ ಚೂರು ಇಟ್ಕೊಂಡೇ ಕಳಿಸ್ತಾಯಿದ್ರು. ಚಾಕುನೋ ಏನಾದರೂ ಇದು ಮೊಳೆಗಳು ಅದು ಇದು ಅಂತ ಅವಳ ಕೈಲಿ ಇಡ್ತಾಯಿದ್ರು. ಮತ್ತು ಇದು ಕೆಲವು ಗಿಡಗಳನ್ನೆಲ್ಲ, ಪವಿತ್ರವಾದ ಗಿಡಗಳನ್ನೆಲ್ಲ ಮುಟ್ಟಕ್ಕೆ ಬಿಡ್ತಿರಲಿಲ್ಲ. ಉದಾಹರಣೆಗೆ ತುಳಸಿ, ಈ ನಾಗದಾಳಿ ಸೊಪ್ಪು ಅಂತಾರೆ, ಈಗ ನರ್ವಿಷ ಅಂತ ಹೇಳ್ತಾರೆ, ಅದು ಮತ್ತು ಮರುಗ, ಅದನ್ನು ಯಾವುದನ್ನು ಅದರ ನೆರಳು ಕೂಡ ಸೋಂಕು ಬರದಂತೆ. ಮತ್ತು ಈ ದೊಡ್ಡ ಪತ್ರೆ ಅಂತಂತಾರೆ, ಅದಕ್ಕೂ ಕೂಡ ಸೋಂಕು ಮೈಲಿಗೆ ಆಗುತ್ತೆ ಅಂತ. ಅದು ಆಗಿಯೂ ಆಗುತ್ತೆ, ಬಾಡಿ ಹೋಗುತ್ತೆ. ನಾವು ಎಷ್ಟು ಆಹಾರದಲ್ಲೂ ಅಷ್ಟೇ ಅವಳಿಗೆ ಸ್ವಲ್ಪ ಈ ನಂಜಿನ ಪದಾರ್ಥ ಕೊಡ್ತಿರಲಿಲ್ಲ. ಮತ್ತು ಮುಟ್ಟಾದ ಮೊದಲಿನ ದಿವಸದಿಂದ ಒಂದು 15 ದಿವಸದವರೆಗೆ ಎಳ್ಳು ಹುರಿದು ಪುಡಿ ಮಾಡಿ ಅದಕ್ಕೆ ಕೊಬ್ಬರಿ ಬೆಲ್ಲ ಮತ್ತು ಕೊಬ್ಬರಿ ಬೆಲ್ಲ ಹಾಕಿ ಕಲಸಿ ಕುಟ್ಟಿ ಉಂಡೆ ಮಾಡ್ತಿದ್ರು. ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರ ಮತ್ತು ಆ ಗಾತ್ರದ ಅಷ್ಟೇ ತುಪ್ಪ ಹಾಕಿ ಕಲಸಿ ಬರೀ ಹೊಟ್ಟೆಗೆ ತಗೊಂಡು ಒಂದೊಂದು ಲೋಟ ಹಾಲು ಕುಡಿಬೇಕಾಗಿತ್ತು ದಿನ ಬೆಳಗ್ಗೆ. ಆಮೇಲೆ ಇನ್ನೊಂದು 15 ದಿವಸ ರಸ ಬಾಳೆಹಣ್ಣು ಅದನ್ನು ಬರೀ ಹೊಟ್ಟೆಗೆ ಕೊಡ್ತಾಯಿದ್ರು. ಮತ್ತು ಒಂದು 15 ದಿವಸ ತುಂಬ ತುಪ್ಪ ಹಾಕಿ ರವೆದು ಸಜ್ಜಿಗೆ, ಆಮೇಲೆ ಇದು ತುಂಬ ಮೆಂತೆ, ಬರೀ ಮೆಂತೆ ಅಂತಲೇ ಹೇಳ್ಬೋದು, ಅದರದ್ದು ಒಂದು ಮುದ್ದೆ ಥರ ಮಾಡಿಕೊಡೋದು ಅಥವಾ ದೋಸೆ ಟೈಪ್ ಮಾಡಿ ಎಲ್ಲ ಫುಲ್ಲು ತುಪ್ಪ ಹಾಕಿ ಕೊಡ್ತಾಯಿದ್ರು. ಇನ್ನು ಇದು ನಂಜಿನ ಪದಾರ್ಥ ಏನು ತಿನ್ನೋಕ್ಕೆ ಕೊಡ್ತಿರ್ಲಿಲ್ಲ. ಒಂದು 3 ತಿಂಗಳಂತೂ ತುಂಬಾ ಕಟ್ಟುನಿಟ್ಟಲ್ಲಿ ಪಾಲಿಸ್ತಾಯಿದ್ರು. ಸ್ನಾನ ಮಟ್ಟಿಗೆ ಬೇಕಾದ್ರೆ ನೀರು ಕೆಲವರು ಸ್ನಾನ ಮಾಡ್ತಾಯಿದ್ರು. ಅವ್ರಿಗೆ ಏನು ಮಾಡ್ತಾರೆ, ಬಚ್ಚಲ ಹಣ್ಣು ಮನೆಯಲ್ಲಿ ಬೇರೆ ಪಾತ್ರೆಯಲ್ಲಿ ನೀರು ತೋಡಿ ಕೊಟ್ಬಿಡ್ತಾಯಿದ್ರು. ಅದಷ್ಟೇ ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು. ತುಂಬ ಸೆಕೆ ಊರಾದ್ದರಿಂದ ಅವ್ರಿಗೆ ಬೇರೆ ನೀರು ಅಂತ ತೋಡಿ ಇಟ್ಬಿಡ್ತಿದ್ರು. ಆಮೇಲೆ ಏನು ಮುಟ್ಟದ ಬಹಳ ಎಚ್ಚರದಿಂದ, ಏನು ಅವರು ಪ್ರಾಕ್ಟಿಕಲಿ ಅವರು ಒಬ್ಬರೇ ಇದ್ದರೂ ಕೂಡ ಯಾರನ್ನು ಮುಟ್ಕೊಳ್ತಾ ಇರಲಿಲ್ಲ. ಅವ್ರಿಗೆ ಅಷ್ಟು ಮನಸ್ಸಲ್ಲಿ ಅದು ತುಂಬ ಮೇಲಿಗೆ ಅಂತ ಕೂತು ಹೋಗ್ಬಿಡ್ತು. ಅಷ್ಟರ ಮಟ್ಟಿಗೆ ಅದನ್ನು ತಲೆತಲ್ಲಾಂತರದಿಂದ ಒಂಥರ ನೋಡಿ ದೊಡ್ಡವರು ಮನೆಯಲ್ಲಿ ಯಾವ ಥರ ಒಟ್ಟು ಕುಟುಂಬ ಇರುತ್ತಲ್ವ, ಅದರಿಂದ ತುಂಬ ಹೆಂಗಸರ ಆ ಥರ ಇರೋದನ್ನ ಅದು ಹಾಗೆ ಮಾಡಿದರೆ ತುಂಬ ನಮಗೆ ಪಾಪ ಬರುತ್ತೆ, ತಪ್ಪಾಗುತ್ತೆ ಅಂತೇಳಿ ನ್ಯಾಚುರಲಿ ಇವರು ಒಂಥರ ತಾವು ಒಬ್ಬರೇ ಇದ್ದಾಗ ಕೂಡ ಅದರಲ್ಲಿ ಕಳ್ಳತನ ಮಾಡ್ತಾನೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮದೆಲ್ಲ ಅನುಭವ, ಅದು ಬಹಳ ದೂರವಾಗಿ ಹಾಗೆ ಕೂತ್ಕೊಳ್ತಾ ಇದ್ವು ನಾವು. 3 ದಿವಸ ಸ್ನಾನವೇ ಇಲ್ಲ, ಹಾಗೇನೆ ಅದೇ ಬಟ್ಟೆ ಹಾಕೊಂಡಿರ್ತಾ ಇದ್ರು. ಅದು ಹೇಗಿರ್ತಿದ್ರು ಗೊತ್ತಿಲ್ಲ, ಆ ಸೆಕೆ ಊರಲ್ಲಿ ಅದೇ ಸೇಮ್ ಬಟ್ಟೆ, ಯಾವ ಬಟ್ಟೆ ಹಾಕೊಳ್ಳುವಾಗ ಇದಾಗಿತ್ತು. ಮತ್ತು ಇನ್ನೊಂದೇನು ಪದ್ಧತಿ ಅಂತಂದರೆ, ಕಾಗೆ ಮುಟ್ಟಿದೆ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳ ಎಲ್ಲ ಏನು ಅವಳ ಮುಟ್ಬೇಡ ಕಾಗೆ ಮುಟ್ಟಿದೆ, ಅವಳನ್ನು ಕಾಗೆ ಮುಟ್ಟಿದೆ, ಹಾಗಾಗಿ ನೀನು ಮುಟ್ಟಬೇಡ ಅವ್ರನ್ನ, ಮಕ್ಕಳನ್ನೆಲ್ಲ ದೂರ ಕೂರ್ತಾಯಿದ್ರು. ಮತ್ತು ಸ್ನಾನ ಇಲ್ಲ, 4ನೇ ದಿವಸ ಅಷ್ಟೇ ಸ್ನಾನ. 4 ದಿವಸ ಸ್ನಾನ ಮಾಡಿ ಬಂದರೂ ಕೂಡ ಆಮೇಲೆ ಅವರಿಗೆ ದೇವರ ಕೋಣೆ ಅಥವಾ ದೇವರ ಒಂದು ಪೂಜೆ ಮಾಡುವಂಥದ್ದಾಗಲಿ, ದೇವರ ದೀಪ ಹಚ್ಚೋದಾಗಲಿ ಅಥವಾ ಒಂದು ಮದುವೆಗೆ ಹೋಗಿದ್ರೆ ಉಡುಗೊರೆ ಹಾಕಲಿಕ್ಕೆ ಮಂಟಪಕ್ಕೆ ಸಹಿತ ಹೋಗ್ತಾ ಇರಲಿಲ್ಲ ಅವರು. ಅಡುಗೆನೂ ಮಾಡ್ತಾ ಇರಲಿಲ್ಲ, ನೈವೇದ್ಯ ಮಾಡೋದೆಲ್ಲ ಇರ್ತಿತ್ತು. ಅಡುಗೆನೂ ಮಾಡಿದ್ರೆ ಸುಮ್ಮನೆ ಹಾಗೆ ಮುಟ್ಬೋದು, ಜನರನ್ನು ಮುಟ್ಕೊಳ್ಬೋದು ಅಷ್ಟೇ. ಆಮೇಲೆ 4ನೇ ದಿವಸ ಸ್ನಾನ, 5ನೇ ದಿವಸ ಸ್ನಾನ ಮಾಡಿ ಬಂದಮೇಲೆ ಅಷ್ಟೇ ಮತ್ತೆ ಪೂರ್ತಿ ಶುದ್ಧ ಆದರು ಅಂತ ಲೆಕ್ಕ. ಒಂದು ಸಲ ನಮ್ಮೂರಲ್ಲಿ ಹಾಗಾಯಿತು. ಚಿಕ್ಕ ಒಬ್ಬ ಹುಡುಗ ಕೇಳಿದ್ದ, ಈಗ ಅವ್ನ ಕಾಗೆ ಮುಟ್ಟಿದ್ರೆ ಮುಟ್ಟಬೇಡ, ಅವಳು ಕಾಗೆ ಬಂದು ಮುಟ್ಟಿದೆ, ಹಾಗೆ ಅವಳು ದೂರ ಕೂತ್ಕೊಂಡಿದ್ದಾಳೆ ಅಂತ. ಯಾಕೆ ಕೂತ್ಕೊಳ್ಳಿ, ಈ ಹುಡುಗ ಸಣ್ಣ ಒಂದು 17-18 ವರ್ಷದ ಹುಡುಗರಿಗೆ ವಿಷಯ ಏನು ಗೊತ್ತಿರಲ್ಲ. ಹಾಗೆ ಒಂದು ಸಲ ಆ ಹುಡುಗನ ಕಾಗೆ ಬಂದು ಜುಕ್ಕು ಮುಟ್ಬಿಡ್ತಂತೆ. ಅವ್ನು ಹೋಗಿ ದೂರ ಕೂತ್ಬಿಟ್ಟಿದೆ, ಬಟ್ ಮುಟ್ಬೇಡಿ ನನ್ನ ಕಾಗೆ ಮುಟ್ಟಿದೆ ಅಂತ. ಹೀಗೊಂದು ತಮಾಷೆ ಆಗಿಬಿಟ್ಟಿದ್ದು ನಮ್ಮೂರಲ್ಲಿ. ಅಷ್ಟರ ಮಟ್ಟಿಗೆ ಅವರನ್ನು ಒಂಥರ ಬೇರೆ ಮಾಡಿ, ಆ್ಯಕ್ಚುಲಿ ಅವರಿಗೆ ನಾವೇನೋ ಪಾಪಕರ್ಮ ಮಾಡಿದ್ರೆ ನಾವನ್ನು ಇಂಪೀರಿಯರ್ ಬಾಕಿದ್ದವ್ರು ಅಂತ ಫೀಲಿಂಗ್ ಬರುವ ಆ ಥರ ನಡ್ಕೊಳ್ತಾ ಇದ್ರು ತುಂಬಾ. ಹುಡುಗಿ ದೊಡ್ಡವಳಾಗೋದು ಅಂದರೆ ಅದೊಂದು ಸಂಭ್ರಮ. ಮದುವೆಯಂತೆ ಮುತ್ತೈದರೆಲ್ಲ ಸೇರಿ ಆರತಿ ಬೆಳೆಗೆ ಹರಸುವ ಸಂಪ್ರದಾಯವೂ ಇತ್ತು. ಒಂದೊಂದು ಕಡೆ ಒಂದೊಂದು ಪದ್ಧತಿ. ನಾನು ಕಂಡ ಹಾಗೆ ಹಿಂದಿನ ಕಾಲದಲ್ಲಿ ಕತ್ಲೆ ಕೋಣೆಯಲ್ಲೆಲ್ಲ ಕೂರಿಸ್ತಾ ಇರಲಿಲ್ಲ. ಹೆಣ್ಮಕ್ಳು ಮೆಚೂರ್ ಆದಾಗ, ಅಂದರೆ ಅವರು ಪ್ರೌಢಾವಸ್ಥೆಗೆ ಬಂದಾಗ ಅವರನ್ನು ಮೈ ಕೈ ನೋವು ಆಗದ ಹಾಗೆ ಅವರಿಗೆ ತುಂಬ ಒಂದು ಶಾರೀರಿಕ ಶ್ರಮ ಕೊಡದೆ ಅವರನ್ನು ಮನೆಯಲ್ಲಿ ಕೂರಿಸ್ತಾ ಇದ್ರು, ಹೊರಗಡೆ ಕಳಿಸ್ತಾ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಆಗ ಮೂಢನಂಬಿಕೆನೂ ಇತ್ತು, ಹೊರಗಡೆ ಹೋದರೆ ಗಾಳಿ ಸೋಂಕು ಆಗುತ್ತೆ ಮತ್ತು ಬೇರೆ ಬೇರೆ ಪಿಶಾಚಿಗಳ ಒಂದು ಇದು ತಟ್ಟುಮುಟ್ಟ ಆಗುತ್ತೆ ಅಂತ ಹೇಳ್ಕೊಂಡು ಅದಕ್ಕಾಗಿ ಅವರನ್ನು ಮನೆ ಒಳಗೇನೆ ಇರಿಸ್ತಾ ಇದ್ರು. ಕತ್ಲೆ ಕೋಣೆಯನ್ನಲ್ಲ, ಮನೆ ಒಳಗೆ
ಪಳಗಿರಿಸ್ಕೊಳ್ತಾ ಇದ್ರು. ಮತ್ತು ಅವರಿಗೆ ಬಹಳ ಒಂದು ಪೌಷ್ಟಿಕವಾದಂಥ ಆಹಾರವನ್ನು ಕೊಡ್ತಿದ್ರು. ಬೆಣ್ಣೆ, ತುಪ್ಪ, ಹಾಲು ಮತ್ತು ಬಿಸಿ ನೀರಿನ ಸ್ನಾನ, ಮೈಗೆ ಎಣ್ಣೆ ಹಚ್ಚಿ ಮೈಯನ್ನು ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸೋದು. ಸ್ವಲ್ಪ ಮಟ್ಟಿಗೆ ಆ್ಯಂಟಿಬಯೋಟಿಕ್ ಇದು ಆದಂತಹ ಅರಶಿಣದ ಹಾಲು ಅವರಿಗೆ ಕುಡಿಸೋದು, ಅರಶಿನವನ್ನು ಮೈಗೆ ಹಚ್ಚೋದು, ಈ ಥರ ಮಾಡ್ತಾಯಿದ್ರು. ನಮ್ಮ ಐನ್ ಮನೆಗಳಲ್ಲಿ, ಕೊಡವರ ಐನ್ ಮನೆ ಇದೆಯಲ್ಲ, ಅಲ್ಲಿ ದೇವರ ಮನೆಗೆಲ್ಲ ಅವ್ರನ್ನ ಸೇರಿಸ್ತಾ ಇರಲಿಲ್ಲ. ಸ್ವಲ್ಪ ಹೊರಗಡೆ ವಸಾರೆ ಮನೆಯಲ್ಲಿ ಅಥವಾ ಒಂದು ಔಟ್ ಹೌಸ್ ಅಂತ ನಾವು ಏನನ್ನು ಹೇಳ್ತೇವೋ ಅಲ್ಲಿ ಅವರಿಗೆ ವಾಸಕ್ಕೆ ಇರಿಸೋದು. ಅವರನ್ನು ಮಾತ್ರ ಯಾವ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರ ಮೈ ಅಲ್ಲಾಡಬಾರ್ದು, ಶರೀರ ಅಂದರೆ ನಮ್ಮ ಶರೀರದ ಅಂಗಾಂಗಗಳು ಒಳಗಡೆ ಆಗತ್ತಾನೆ ಡೆವಲಪ್ ಆಗ್ತಾ ಇರೋದರಿಂದ, ಅದು ತನ್ನ ಕ್ರಿಯೆಯನ್ನು ಪ್ರಾರಂಭಿಸಿರೋದರಿಂದ ಅದಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ರು. ಆಮೇಲೆ ಅವತ್ತಿನವರೆಗೆ ಅವಳು ಬಾಲೆ ಮಗು, ಅಲ್ಲಿಂದ ಅವಳು ಪ್ರೌಢಾವಸ್ಥೆಗೆ ಬಂದಿದ್ದಾಳೆ ಅಂತ ಹೇಳೋದನ್ನು ತಿಳಿಸ್ಲಿಕ್ಕಾಗಿ ಆ ಮೆಚೂರ್ ಆದಲ್ಲಿಂದ, ಅಂದರೆ ಒಂದು ಅವಳು ಮೈ ನೆರೆದಲ್ಲಿಂದ ಅವರಿಗೆ ಒಂದು ರಕ್ಷಣೆ ಅಂತ ಹೇಳುವ ರೀತಿಯಲ್ಲಿ, ಅಂದರೆ ಹೆಣ್ಣು ಮಗುವಿಗೆ ರಕ್ಷಣೆ ಬಹಳ ಅಗತ್ಯ. ಇಂದಿನ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ವಿದ್ಯೆ ಇಲ್ಲ, ಮಕ್ಕಳ ಶಾಲೆ ಕಳಿಸ್ತಾ ಇರಲಿಲ್ಲ, ಹೊರಗಡೆ ತೋಟ ಗದ್ದೆ ಇಲ್ಲೆಲ್ಲ ಕೆಲಸ ಮಾಡೋದು, ಅಥವಾ ತಂದೆ ತಾಯಿ ಹೊರಗಡೆ ಕೆಲಸಕ್ಕೆ ಹೋಗ್ಬಿಟ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರೋದು, ಅವರಿಗೆ ರಕ್ಷಣೆಗೆ ಯಾರು ಇರ್ತಿರ್ಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ಅವಳು ಒಂದು ರಕ್ಷಣೆಯ ರೀತಿಯಲ್ಲೂ ಅಂತಲೂ ಹೇಳ್ಬೋದು, ಅವರನ್ನ ಒಂದು ಗುರುತಿಸಲಿಕ್ಕೆ ಅಂತ ಹೇಳ್ಬೋದು. ಅವರಿಗೆ ಕರಿಮಣಿ ಸರನ ನಾವು ಮುತ್ತೈದೆ ಅಂತ ಹೇಳುವಂಥ ಒಂದು ಇದರಲ್ಲಿ ಅವತ್ತಿನಿಂದ ಅವನು ಮುತ್ತೈದೆ ಅಂತ ಹೇಳುವ ರೀತಿಯಲ್ಲಿ ಅವಳಿಗೆ ಕರಿಮಣಿ ಕೂಡ ಧರಿಸಲಿಕ್ಕೆ ಅವಕಾಶ ಇತ್ತು, ಧರಿಸ್ತಿದ್ರು. ನಾನು ಕೂಡ ಧರಿಸಿದ್ದೇನೆ, ನನ್ನ ತಾಯಿ ನನಗೆ ಕೊಟ್ಟಿದ್ರು, ನಾನು ಅದನ್ನು ಧರಿಸಿದ್ದೇನೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಕರಿಮಣಿ ಧರಿಸ್ತಾ ಇದ್ರು. ಪದ್ಧತಿ ಏನೇ ಇರಲಿ, ಪ್ರತಿ ತಿಂಗಳು ಮತ್ತೆ ಮತ್ತೆ ಬರುವ ಆ 3 ದಿನಗಳು ಕಷ್ಟ. ತಿಂಗಳ ಈ 3 ದಿವಸ ಬರೋದಂದರೆ ಒಂಥರ ಮನಸ್ಸೊಳಗೆ ಒಂದು ವಾರದ ಹಿಂದೆ ನಮಗೆ ಭಯ ಇರುತ್ತೆ. ಮುಖದಲ್ಲಿ ಪಿಂಪಲ್ಸ್ಗಳ ಸೂಚನೆ ಇರುತ್ತೆ. ಆಮೇಲೆ ನಮಗೆ ಪಾಠ ಮಾಡುವಾಗ ಇದು ಕಾನ್ಸಂಟ್ರೇಷನ್ ಕೊಡಲಿಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಒಂಥರ ಮಾತಾಡುವಾಗ ಎಲ್ಲ ಒಂದು ರೀತಿಯಲ್ಲೂ ನಮಗೆ ಸಂಕೋಚ ಥರ ಭಾವನೆ, ಎಲ್ಲ ಒಂದು ರೀತಿಯ ಭಾವನೆಗಳು, ಒಂಥರ ನಾವು ಟೋಟಲಿ ಸಂಕೋಚ ಭಾವನೆಯಿಂದ ನಾವು ಇರ್ತೇವೆ. ಕೂತಲ್ಲಿ ನಿಂತಲ್ಲಿ ಒಂಥರ ಅನ್ಕಂಫರ್ಟೇಬಲ್. ನಮಗೆ ಈ ಪರೀಕ್ಷೆ ಎಕ್ಸಾಮಿಗಿಂತನೂ ಒಂಥರ ಟೆನ್ಷನ್ ಇರುತ್ತೆ ಮನಸ್ಸೊಳಗೆ. ನಮ್ಮ ಈ ತಿಂಗಳ 3 ದಿವಸದಲ್ಲಿ ನಮ್ಮ ಒಂದು ಪೇಷನ್ಸನ್ನು ಟೆಸ್ಟ್ ಮಾಡಿದಾಗೆ ಆಗ್ತದೆ. ಸಮಸ್ಯೆಗಳು ಹಲವಾರು. ಹೆಂಗಸರು ಮನೆಯಲ್ಲೇ ಇರಲಿ, ಕಚೇರಿಯಲ್ಲೇ ಇರಲಿ, ಕೂಲಿ ಕಾರ್ಮಿಕರೇ ಆಗಿರಲಿ, ಹೇಳಿಕೊಳ್ಳಲಾಗದ, ಅನುಭವಿಸಿಯೇ ತೀರಬೇಕಾದ ಅನಿವಾರ್ಯತೆ. ಕಷ್ಟ. 3 ದಿನ ತುಂಬ ಕಷ್ಟ. ಮಕ್ಕಳನ್ನ ನೋಡಬೇಕು, ಕೆಲಸಕ್ಕೆ ಹೋಗಬೇಕು, ಮನೇಲಿ ಕೆಲಸ ಮಾಡಬೇಕು, ಮತ್ತು ಇಲ್ಲಿ ಕೆಲಸಕ್ಕೆ ಸಹ ಬರಬೇಕು. ಇಲ್ಲಿ ಬರ್ದಾದ್ರೆ ಬೈಸ್ಕೊಳ್ಬೇಕು, ಬರ್ದಾದ್ರೆ ಹೊಟ್ಟೆಗೆ ಊಟ ಇಲ್ಲ, ಬಟ್ಟೆ ಸಹ ಇಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ತಾಯಿದೆ. ಬಸ್ಸಲ್ಲಿ ಹೋಗೋದು ಬರೋದು, ಟೈಮ್ ಸರಿಯಾಗಿ ಊಟ ಸಹ ಇಲ್ಲ, ಲೇಟ್ ಆಯಿತು ಅಂತ ಓಡಿ ಬರೋದು, ಮನೇಲಿ ಸಹ ಬೈಸ್ಕೊಳ್ಳೋದು, ಇಲ್ಲಿ ಸಹ ಬಂದು ಬೈಸ್ಕೊಳ್ಬೇಕು, ಕೆಲಸ ಮಾಡೋರು ಯಾರಿಲ್ಲ ಅಂತ. ಹಾಗಾಗಿ ನನಗಂತೂ ತುಂಬ ಕಷ್ಟ ಆಯ್ತಾ ಇದೆ. ಜೀವನನೇ ಬೇಡ ಅನ್ನಿಸ್ತದೆ. ಋತುಚಕ್ರ ಹೆಣ್ಣಿನ ಜೀವನದಲ್ಲಿ ಒಂದು ನೈಸರ್ಗಿಕ ಪ್ರಕ್ರಿಯೆ. ಇದು ನಿಜವಾದರೂ ಇದನ್ನು ನಿಭಾಯಿಸೋದು ಹೇಗೆ? ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಹೇಳುವುದಾದರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೆಲವು ಮಟ್ಟಿಗೆ ಅವುಗಳ ಬಗ್ಗೆ ಜ್ಞಾನ ಇರುತ್ತೆ. ಸಾಕಷ್ಟು ಮಾಹಿತಿಗಳು ದೊರೆಯುವಂಥ ಪುಸ್ತಕಗಳು, ಇನ್ನಿತರ ಮ್ಯಾಗ್ಝೈನ್ಸ್ ಇವುಗಳನ್ನು ಓದುವ ಕಾರಣ ಅಷ್ಟೊಂದು ಸಮಸ್ಯೆಯನ್ನು ಈಗಿನ ಕಾಲದಲ್ಲಿ ಎದುರಿಸೋದಿಲ್ಲ ಅಂತ ನನಗೆ ಅನಿಸ್ತಾ ಉಂಟು. ನೌಕರಿಗೆ ಸೇರಿದ ಮೇಲೆ ಅವರು ಈ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಉದ್ಯೋಗದಲ್ಲಿ ಅದನ್ನು ಕುಂಠಿತ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಅವರು ಅದನ್ನು ಎದುರಿಸಲೇಬೇಕು. ದೊರೆಯುವಂಥ ಪರಿಸ್ಥಿತಿಯಲ್ಲಿ ಅವರು ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದೇ ಸಾಮಾನ್ಯವಾಗಿ ಎಲ್ಲರೂ ಬೆಳೆಸಿಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅಲ್ಲದೆ ಈಗಿನ ಇದರಲ್ಲಿ ಅಂತಹ ಹೆಣ್ಣು ಮಕ್ಕಳಿಗೆ ಆಧುನಿಕವಾದಂತಹ ಅದಕ್ಕೆ ಪ್ಯಾಡ್ ಸೌಕರ್ಯಗಳಿರುವ ಕಾರಣ ಅವುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಆದ ಕಾರಣ ಹಿಂದಿನ ಕಾಲದ ಮಹಿಳೆಯರಷ್ಟು ಅವರು ಕಷ್ಟವನ್ನು ಅನುಭವಿಸೋದು ಇಲ್ಲ. ಆಧುನಿಕ ಯುಗದಲ್ಲಿ ಎಷ್ಟೇ ಮಾಹಿತಿಗಳು ಪುಸ್ತಕಗಳಿಂದ ಅಥವಾ ಮ್ಯಾಗ್ಝೈನ್ಗಳಿಂದ ನಮಗೆ ದೊರೆತಿರುವೆ, ನಾವು ಒಂದು ಪೋಷಕರಾಗಿ ಮಕ್ಕಳಿಗೆ ಹೇಳುವಂಥದ್ದು ಹೇಳಲೇಬೇಕಾಗುತ್ತೆ. ಆ 3 ದಿನಗಳಲ್ಲಿ ಮಾನಸಿಕವಾಗಿ ಅದೆಷ್ಟು ಒತ್ತಡಗಳು? ಆ ದಿನಗಳಲ್ಲಿ ನಾನು ಸ್ವಲ್ಪ ಶಾರೀರಿಕ ತೊಂದರೆಗಳನ್ನು ಅನುಭವಿಸ್ತಿದ್ದೆ. ಅಂದರೆ ಬೆನ್ನು ನೋವು, ಹೊಟ್ಟೆ ನೋವು, ಆ ಥರ ಎಲ್ಲ ತೊಂದರೆಗಳು ಅನುಭವ ಆಗ್ತಾಯಿತ್ತು. ಆದರೆ
ಸ್ವಲ್ಪ ವಿಶ್ರಾಂತಿ ಮಾಡಬೇಕು ಅಂತ ಸಹ ಕೆಲವೊಮ್ಮೆ ಅನಿಸ್ತಾ ಇತ್ತು. ಕೆಲಸದ ಒತ್ತಡದಲ್ಲಿ ಅದರ ಬಗ್ಗೆ ಚಿಂತಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಮ್ಮೆ ಅಂಥ ಸಂದರ್ಭದಲ್ಲಿ ಅತಿಥಿಗಳು ಬರುವುದು ಉಂಟು. ಆದರೆ ನಾವು ಮಾಡಲೇಬೇಕಾಗುತ್ತೆ ಕೆಲಸ. ನಾವು ಬೇರೆಯವರ ಸಹಾಯ ಇದ್ದರೆ ತುಂಬ ಉತ್ತಮ ಅಂತ ಅನಿಸುತ್ತೆ. ಸ್ತ್ರೀಯರಲ್ಲಿ ಕೆಲವರಲ್ಲಿ ಇದು ಶಾರೀರಿಕ ಮತ್ತು ಮಾನಸಿಕ ತೊಂದರೆ ತುಂಬ ಕಾಣಿಸಿಕೊಳ್ತದಲ್ಲ, ಅಂಥ ಸಮಯದಲ್ಲಿ ಅವರ ಸಹಕಾರ ತುಂಬ ಬೇಕು ಅನಿಸುತ್ತೆ. ಅಂದರೆ ಮನೆ ಕೆಲಸ ಅಂದರೆ ಕೆಲವೊಮ್ಮೆ ಕ್ಲಿಷ್ಟಕರ ಕೆಲಸ ಮಾಡಬೇಕಾಗುತ್ತೆ. ಅಂಥಲ್ಲಿ ಅವರ ಸಹಕಾರ ತುಂಬ ಬೇಕು ಅಂತ ಅನಿಸುತ್ತೆ. ಮತ್ತು ಕೆಲವೊಮ್ಮೆ ವಿಶ್ರಾಂತಿ ಬೇಕು ಅನಿಸುತ್ತೆ. ಆಗ ಸಹ ಅವರ ಸಹಕಾರ ಇದ್ರೇ ನಾವು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಆಗುತ್ತೆ. ಮತ್ತು ಅನಾವಶ್ಯಕವಾಗಿ ಅಂಥ ಸಮಯದಲ್ಲಿ ಮಾನಸಿಕವಾಗಿ ನಾವು ಸ್ವಲ್ಪ ವೀಕ್ ಆಗಿರ್ತೇವೆ. ಕಿರಿಕಿರಿ ಆಗುವಂಥ ವಿಷಯಗಳ ಬಗ್ಗೆ ಚರ್ಚಿಸದೇ ಇರುವುದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಜನಗಳು ಅದರ ಬಗ್ಗೆ ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸ್ಕೊಳ್ಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಮನೆಯ ಹಿರಿಯರು ಸಾಂಪ್ರದಾಯಿಕ ಒತ್ತಡವನ್ನು ಹೇರದೆ ಅದೊಂದು ಸಾಮಾನ್ಯ ಕ್ರಿಯೆ ಎಂದು ಭಾವಿಸಿ ಸಹಕರಿಸುವುದು ಒಳ್ಳೆಯದು. ಇದೊಂದು ಕೀಳರಿಮೆ ಎಂದು ಭಾವಿಸಬಾರದು. ಹಾಗಿದ್ರೆ ಈ ಉದ್ವೇಗದಿಂದ ಬಿಡುಗಡೆ ಹೇಗೆ? ಏನು ಮಾಡಬೇಕು, ಏನು ಮಾಡಬಾರ್ದು? ಕೆಲವರಿಗೆ ಮುಟ್ಟಾಗೋ ಸಮಯದಲ್ಲಿ ಮುಟ್ಟಾಗಲಿ ಹಿಂದಿನ ಸಾಲ ಹೊಟ್ಟೆ ನೋವು ಬರ್ಬೋದು. ಕೆಲವರು ಮುಟ್ಟಾದಾಗ ಹೊಟ್ಟೆ ನೋವು ಬರ್ತದೆ, ಆಗಿರ್ಬೇಕಾದ್ರೆ ಹೊಟ್ಟೆ ನೋವು ಬರ್ತದೆ. ಆದರೆ ಹೊಟ್ಟೆ ನೋವು ವಿಪರೀತ ಹೊಟ್ಟೆ ನೋವು ಆದರೆ ಮಾತ್ರ ಮೆಡಿಕೇಷನ್ ಬೇಕು. ಸಾಧಾರಣ ಒಂದು ತಡೆಯುವಂಥ ಹೊಟ್ಟೆ ನೋವಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಿಮೆನ್ಸ್ಟ್ರೇಷನ್ ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ತೂಕ ಆದಾಗ ಭಾರ ಆಗೋದು, ಎದೆ ಭಾರ ಆಗೋದು, ವಾಂತಿ ಬರೋದು, ಕೆಲವು ತಲೆನೋವು ಬರ್ತದೆ, ಕೆಲವ್ರಿಗೆ ಮೈ ಜ್ವರ ಬಂದಂಗಾಗತ್ತೆ, ಕೆಲವ್ರಿಗೆ ಕಾಲ ಇಲ್ಟ ಬರ್ತದೆ. ಅದು ಅವ್ರವ್ರ ದೈಹಿಕ ಬದಲಾವಣೆಗಳು ಅಷ್ಟೇ. ಅದೆಲ್ಲ ಎಲ್ರಿಗೂ ಎಲ್ಲ ಬರಬೇಕು ಅಂತಿಲ್ಲ, ಏನೂ ಬರ್ದೇನೂ ಇರ್ಬೋದು. ಇಲ್ಲ, ಊಟ ಯಾವ ರೀತಿ ಪಥ್ಯ ಮಾಡೋದು ಬೇಡ. ಕೆಲವು ವಾಂತಿ ಬರೋ ಹುಡುಗಿರಿಗೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಏನು ತಿಂದರೆ ವಾಂತಿ ಬರ್ಬೋದು, ಏನು ತಿಂದರೆ ವಾಂತಿ ಬರೋಲ್ಲ ಅಂತ. ಅದನ್ನು ಅವಾಯ್ಡ್ ಮಾಡಿದ್ರೆ ಸಾಕಷ್ಟೆ. ಯಾವ ರೀತಿ ಪಥ್ಯನೂ ಬೇಡ. ಆಮೇಲೆ ಹುಡುಗಿರನ್ನ ಹೊರಗಡೆ ಕೂಡಿಸೋದು, ಮೂಡಿಸ ಬೇರೆ ಇಡೋದು, ಅದೆಲ್ಲ ಮಾಡಿದ್ರೆ ಅವ್ರಿಗೆ ಮಾನಸಿಕವಾಗಿ ಭಾಳ ವ್ಯತ್ಯೆ ಆಗುತ್ತೆ. ಎಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲವನ್ನೂ ಮಾಡ್ಬೋದು, ಎಕ್ಸೆಪ್ಟ್ ಭಾರ ಎತ್ತಕ್ಕಾಗದಿರೋದು. ತುಂಬ ಚಿಕ್ಕ ಹುಡುಗಿರಾದರೆ ಕಷ್ಟವಾದ ಕೆಲಸಗಳು ಬೇಡ ಅಷ್ಟೇ. ಪೂರ್ಣ ವಿಶ್ರಾಂತಿ ಅಗತ್ಯ ಇಲ್ಲ. ಶುಚಿತ್ವಕ್ಕೆ ಸ್ಯಾನಿಟರಿ ನ್ಯಾಪ್ಕಿನ್ ಕೊಟ್ಟು ತೊಗೊಂಡು ಹಾಕೊಳ್ಳೋದು ಬೆಸ್ಟು. ಆಗೋದಿಲ್ಲ ಅಂತಂದರೆ ತಾಯಿಯಾದವರು ಯಾವುದಾದ್ರು ನೂಲಿನ ಸೀರೆನ ಚೆನ್ನಾಗಿ ಒಗೆದು ಬಿಸಿಲಲ್ಲಿ ಹರಿವಿ ಪೀಸ್ ಥರ ದೊಡ್ಡ ದೊಡ್ಡ ಪೀಸ್ ಥರ ಮಾಡಿ ಮಡಿಸೋ ರೀತಿ ಹೇಳಿಕೊಟ್ಟು ಅದನ್ನು ಹಾಕ್ಕೊಂಡು ತಪ್ಪೇನಿಲ್ಲ. ಇಂತಹದಕ್ಕೆಲ್ಲ ಚಿಂತೆ ಮಾಡಿದರೆ ಆಗುತ್ತಾ ಹೇಳಿ? ಯೋಗಾಸನದಲ್ಲಿ ಇದಕ್ಕೂ ಪರಿಹಾರ ಉಂಟು ಅಂತ ಹೇಳಿದರೆ ನೀವು ನಂಬ್ತೀರಾ? ಆ ಸಮಯದಲ್ಲಿ ಬರುವಂಥ ಹೊಟ್ಟೆ ನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಮತ್ತು ಗರ್ಭಕೋಶದ ತೊಂದರೆಗಳಾಗಿರ್ಬೋದು, ಅಂಥವುಗಳನ್ನು ಯೋಗ ಗುರುಗಳ ಹತ್ರ ಹೇಳಿಕೊಂಡು ಅವರ ಮಾರ್ಗದರ್ಶನದ ಮೇರೆಗೆ ಯೋಗವನ್ನು ಮಾಡೋದ್ರಿಂದ ಅವರು ಈ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ. ಉದಾಹರಣೆಗೆ ನಾವು ಹೇಳ್ತೇವೆ, ನಿಲುವು ಭಂಗಿ ಆಗಿರ್ಬೋದು, ಕುಳಿತ ಭಂಗಿ ಆಗಿರ್ಬೋದು, ಅಥವಾ ಮಲಗುವ ಭಂಗಿ ಆಗಿರ್ಬೋದು, ಪಾದೋತ್ಥಾನಾಸನ ಅಂತ ಹೇಳಿಬಿಟ್ಟು, ಮತ್ತು ಪಾದಹಸ್ತಾಸನ ಅಂತ ಹೇಳಿ ಮಾಡ್ತೇವೆ, ಮತ್ತು ಉಪವಿಷ್ಟ ಕೋಣಾಸನ, ಬದ್ಧ ಕೋಣಾಸನ, ಜಾನುಶಿರಸಾಸನ, ಪಶ್ಚಿಮೋತ್ತಾಸನ, ಹೀಗೆ ಪರಿವೃತ್ತ ತ್ರಿಕೋಣಾಸನ. ಹೀಗೆ ಈ ಕೆಲವಾರು ಆಸನಗಳ ಜೊತೆಗೆ ಕೊನೆಯಲ್ಲಿ ನಾವು ಸರ್ವಾಂಗಾಸನ ಅಂತ ಹೇಳಿ ಒಂದು ಆಸನ ಕೂಡ ಮಾಡ್ತೇವೆ. ಇದು ಇಡೀ ಯೋಗಾಸನಗಳಿಗೆ ತಾಯಿ ಇದ್ದಾಗೆ. ಈ ಆಸನಗಳನ್ನ ಮಾಡೋದ್ರಿಂದ 12 ವರ್ಷದ ಹುಡುಗಿಯರು ಮತ್ತು ಏನು ಋತು ಕ್ರಮದಲ್ಲಿ ಏರುಪೇರುಗಳು ಇರುವಂಥ ಹೆಂಗಸರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಅಂಥವರಿಗೆ ಈ ಆಸನಗಳು ಮಾಡೋದ್ರಿಂದ ಅವರ ಎಲ್ಲ ತೊಂದರೆಗಳು ನಿವಾರಿಸ್ಕೊಳ್ಬೋದು. ಪ್ರತಿ ತಿಂಗಳ ಆ 3 ದಿನಗಳನ್ನು ಹೇಗೋ ನಿಭಾಯಿಸ್ಕೊಂಡು ಬಂದದ್ದಾಯಿತು. ಆದರೆ ವರ್ಷಗಳು ಉರುಳಿದ ಹಾಗೆ ಮತ್ತೆ ಆತಂಕ. ಋತುಸ್ತಬ್ಧತೆ ಅಂದರೆ ಮುಟ್ಟು ನಿಲ್ಲುವುದು ಅಥವಾ ಮೆನೋಪಾಸ್. ಮಹಿಳೆಯರಲ್ಲಿ ಪ್ರತಿ ತಿಂಗಳು ಕ್ರಮಬದ್ಧವಾಗಿ ನಡೆಯುವ ಋತುಚಕ್ರವು ಸಂಪೂರ್ಣವಾಗಿ ನಿಂತು ಹೋಗುವುದೇ ಎಂದು ಅರ್ಥ. ವಯಸ್ಸಿಗೆ ಸಹಜವಾದ ಋತುಸ್ತಬ್ಧತೆ ಅಥವಾ ಮೆನೋಪಾಸ್ ಸುಮಾರು 45ರಿಂದ 55ನೇ ವಯಸ್ಸಿಗೆ ಆಗುತ್ತದೆ. ಸಾಮಾನ್ಯವಾಗಿ ಮುಟ್ಟು ನಿಲ್ಲುವಾಗ 50%ಕ್ಕಿಂತಲೂ ಹೆಚ್ಚು ಮಹಿಳೆಯರಲ್ಲಿ ಇದ್ದಕ್ಕಿದ್ದಾಗೆ ಮೈ ಬಿಸಿಯಾಗುವುದು ಕಂಡುಬರಬಹುದು. ಇದನ್ನು ಹಾಟ್ ಫ್ಲ್ಯಾಶಸ್ ಎನ್ನುತ್ತೇವೆ. ಸಾಧಾರಣವಾಗಿ ದೇಹದ ಮೇಲ್ಭಾಗದಲ್ಲಿ ಅಂದರೆ ತಲೆ ಮತ್ತು ಕತ್ತಿನಲ್ಲಿ ಬಿಸಿಯಾದಂತೆ ಅನ್ನಿಸುತ್ತದೆ. ಮುಖ ಕೆಂಪಾಗುತ್ತದೆ ಮತ್ತು ಬೆವರುತ್ತದೆ. ಕೆಲವು ಸಲ ಇದರ ಜೊತೆಗೆ ಎದೆ ಬಡಿತ, ಆತಂಕಗಳು ಕಂಡುಬರಬಹುದು. ಚಳಿಯಾದಂತೆಯೇ ಅನ್ನಿಸಬಹುದು. ಇದು ಕೇವಲ 1ರಿಂದ 3 ನಿಮಿಷಗಳವರೆಗೆ ಇದ್ದರೂ ಕೂಡ ದಿನಕ್ಕೆ 5ರಿಂದ 10 ಸಲ ಆಗಬಹುದು. ಕಾಫಿ, ಮದ್ಯಪಾನ, ಖಾರದ ತಿಂಡಿಗಳ ಸೇವನೆ, ಬೆಚ್ಚಗಿನ ಹವೆ ಮತ್ತು ಮನಸ್ಸಿನ ಉದ್ವೇಗಗಳಿಂದ ಇದು ಹೆಚ್ಚಾಗಬಹುದು. ಸಾಧಾರಣವಾಗಿ 3ರಿಂದ 5 ವರ್ಷಗಳ ನಂತರ ಇದು ತಾನಾಗಿಯೇ ಕಡಿಮೆ ಆಗುತ್ತದೆ. ಕೆಲವು ಮಹಿಳೆಯರಲ್ಲಿ ಮಾನಸಿಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು.
ಆತಂಕ, ಕಿರಿಕಿರಿ ಎನ್ನಿಸುವುದು, ಬೇಗನೆ ಕೋಪಿಸಿಕೊಳ್ಳುವುದು, ಹೆದರಿಕೆಯಾಗುವುದು, ನಿದ್ದೆ ಬರದಿರುವುದು, ಖಿನ್ನತೆ ಇತ್ಯಾದಿ. ಋತುಸ್ತಬ್ಧತೆ ಆಗುವ ವಯಸ್ಸಿನಲ್ಲಿ ಇರುವ ಇತರ ಒತ್ತಡಗಳು, ಉದಾಹರಣೆಗೆ ಸಾಂಸಾರಿಕ ಸಮಸ್ಯೆಗಳು, ಮಕ್ಕಳ ಮದುವೆಯ ಸಮಸ್ಯೆಗಳು, ಬದಲಾಗುವ ಸಂಬಂಧಗಳು ಇತ್ಯಾದಿಗಳು ಕೂಡ ಈ ತೊಂದರೆಗಳಿಗೆ ಕಾರಣ ಆಗಬಹುದು. ಋತುಸ್ತಬ್ಧತೆಯ ನಂತರ ದೇಹದ ಎಲುಬುಗಳ ಶಕ್ತಿ ಕಡಿಮೆಯಾಗುತ್ತದೆ. ಕೆಲವರ ಬೆನ್ನುಗೂನೂ ಆಗಬಹುದು. ವಿಪರೀತ ಬೆನ್ನು ನೋವು ಉಂಟಾಗಬಹುದು. ಕೆಲವು ಮಹಿಳೆಯರಲ್ಲಿ ಮೆದುಳಿಗೆ ಸಂಬಂಧಿಸಿದ ತೊಂದರೆಗಳು ಕಂಡುಬರಬಹುದು. ಉದಾಹರಣೆಗೆ ನೆನಪಿನ ಶಕ್ತಿ ಕಡಿಮೆಯಾಗುವುದು, ಗಮನ ಕೊಡಲು ಕಷ್ಟ ಆಗುವುದು ಇತ್ಯಾದಿ. ಈ ತೊಂದರೆಗಳು ಕೂಡ ಈಸ್ಟ್ರೋಜನ್ ತೆಗೆದುಕೊಳ್ಳುವುದರಿಂದ ಕಡಿಮೆಯಾಗುತ್ತದೆ. ವಾರಕ್ಕೆ 3 ಸಲ ಆದರೂ ಅರ್ಧದಿಂದ 1 ಗಂಟೆ ವ್ಯಾಯಾಮ ಮಾಡುವುದರಿಂದ ಮೆನೋಪಾಸಿನ ಕೆಲವು ಲಕ್ಷಣಗಳು ಕಡಿಮೆಯಾಗಬಹುದು ಮತ್ತು ಇದು ಎಲುಬುಗಳ ಆರೋಗ್ಯಕ್ಕೂ ಒಳ್ಳೆಯದು. ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡುವ ವ್ಯಾಯಾಮಗಳು, ಯೋಗ ಇತ್ಯಾದಿಗಳಿಂದಲೂ ಸಹಾಯ ಆಗುತ್ತದೆ. ಧೂಮಪಾನ, ಮದ್ಯಪಾನ, ಕಾಫಿ, ಖಾರದ ತಿಂಡಿಗಳು, ಹೆಚ್ಚು ಉಷ್ಣತೆಯ ಪರಿಸರ ಇವುಗಳಿಂದ ದೂರ ಇರುವುದೇ ಒಳ್ಳೆಯದು. ಆ 3 ದಿವಸಗಳು ಎಲ್ಲ ಹೆಂಗಸರಲ್ಲಿಯೂ ಬರುವ ನಿಸರ್ಗದತ್ತವಾದ ಕ್ರಿಯೆ, ತಾಯ್ತನಕ್ಕೆ ತಯಾರಿ ನಡೆಸುವ ಪ್ರಕ್ರಿಯೆ. ಇಲ್ಲಿ ನಾಚಿಕೆ, ಅಂಜಿಕೆ, ಆತಂಕಗಳಿಗೆ ಎಡೆಯಿಲ್ಲ. ಮುಟ್ಟಿನ ಯಾವ ಏರ್ಪೇರೆ ಆಗಲಿ ಸ್ವಾಭಾವಿಕ ಅಂತ ಮೂಲೆಗೆ ತಳ್ಳದೆ ತಜ್ಞರ ಸಲಹೆಯನ್ನು ಕೂಡಲೇ ಪಡೆಯುವ ಅಭ್ಯಾಸನ ನಾವು ಇಟ್ಕೊಂಡ್ರೆ ಹೆಣ್ಣಿಗೆ ಯಾವ ಭಯವೂ ಇಲ್ಲ ಅಂತ ಧಾರಾಳವಾಗಿ ಹೇಳ್ಬೋದು. ಸ್ವಚ್ಛತೆಯೊಂದಿಗೆ ಎಲ್ಲರಂತೆ ಎಲ್ಲ ದಿನಗಳಂತೆ ಕ್ರಿಯಾಶೀಲರಾಗಿ ಸಂತಸದ ದಿನಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಆ 3 ದಿನಗಳು ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ರಚನೆ ಹಾಗೂ ನಿರ್ಮಾಣ ಟಿ.ಎಸ್. ಪ್ರಸಾದ್ ಹಾಗೂ ಕೆ. ಶಾರದಾನಂಜಪ್ಪ. ಈ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದವರು ಕುಮಾರಿ ಕವಿತಾ, ಶ್ರೀಮತಿಯರಾದ ರೇವತಿ ಪ್ರವೀಣ್, ಜಯಲಕ್ಷ್ಮಿ ರಮೇಶ್, ಕೆ.ಡಿ. ಪೊನ್ನಮ್ಮ, ರಾಜಲಕ್ಷ್ಮಿ ಗೋಪಾಲಕೃಷ್ಣ, ಕೆ. ಪದ್ಮಿನಿ ಪೂವಣ್ಣ, ಎಂ. ಮೀನಾಕ್ಷಿ ಹಾಗೂ ಎಚ್.ಎಸ್. ಸಾವಿತ್ರಿ, ಶಿಕ್ಷಕಿಯರಾದ ಶ್ರೀಮತಿ ಗಾಯತ್ರಿ ಮತ್ತು ಶಾಂತಿ, ಯೋಗ ಶಿಕ್ಷಕಿ ಶ್ರೀಮತಿ ಕಮಲಾ ರಂಗಯ್ಯ ಮತ್ತು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆ.ಆರ್. ಉಮಾದೇವಿ, ಡಾಕ್ಟರ್ ಲೀಲಾವತಿ ದೇವದಾಸ್ ಹಾಗೂ ಡಾಕ್ಟರ್ ಸುಚಿತ್ರಾ ತುಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.